ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ಹಿಂದೆನೆ ನಿಮಗೆ ಒಂದು ಇಂಜೆಕ್ಟರ್ ಅಂತ ಏನು ಕರಿತೀರಿ ಅಥವಾ ವೆಂಚೂರಿ ಅಂತ ಏನು ಕರಿತೀರಿ, ಗೊಬ್ಬರ ಅಥವಾ ಔಷಧಿಗಳನ್ನ ಬಿಡೋದಕ್ಕೆ ಡ್ರಿಪ್ ಮುಖಾಂತರ ಬಿಡೋದಕ್ಕೆ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಬಿಡೋದಕ್ಕೆ ಎಲ್ಲ ಸಮಸ್ಯೆಗಳಾಗುತ್ತಲ್ವಾ. ಸೊ ಆ ಒಂದು ಕಾರಣಕ್ಕೆ ಬಂದು ಕೆಲವೊಬ್ರು ಬಂದು ಈಗಿನ ದಿನಗಳನ್ನು ಸಹ ಏನು ಮಾಡ್ತಿದ್ದಾರೆ, ಒಂದು ಮೋಟ್ರ್ ಮುಖಾಂತರ ಅಂದರೆ ನಾವು ಔಷಧಿ ಹೊಡೆಯುವಂಥ ಸ್ಪ್ರೇಯರ್, ಬುಜ್ಜಿಗೆ ಹಾಕೊಳ್ಳೋ ಸ್ಪ್ರೇಯರ್ ಅಲ್ಲಿ ಕಲಿಸ್ಬಿಟ್ಟು ಬಿಡ್ತಾರೆ. ಸೊ ಆ ರೀತಿ ಎಲ್ಲ ಬಿಟ್ಟಾಗ ಏನಾಗುತ್ತೆ, ಮೋಟ್ರ್ಗಳೆಲ್ಲ ರಿಪೇರಿಗಳು ಬರ್ತಾನೆ ಇರ್ತವೆ. ಅದ್ರ ಜೊತೆಗೆ ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ, ಮಾಮೂಲಿ ಇದು ಪೋರ್ಟಬಲ್ ಸ್ಪ್ರೇಯರ್ಸ್ ಏನಿರ್ತದೆ ಅದನ್ನ ತಗೊಂಡ್ಬಂದು ಅದ್ರ ಮುಖಾಂತರ ಒಂದು ಡ್ರಿಪ್ ಪೈಪ್ ಕನೆಕ್ಷನ್ ಹಾಕಿ ಬಿಡ್ತಾ ಇರ್ತಾರೆ. ಸೊ ಇದೆಲ್ಲ ನಾವು ಪ್ರತಿಯೊಂದು ಸರ್ತಿನೂ ನಾವು ತಗೊಂಡ್ಬಂದು ಕಲಿಸಬೇಕು ಬಿಡಬೇಕು ಅಂತ ಹೇಳಿದ್ರೆ ತುಂಬಾನೇ ಹಿಂಸೆ ಅನಿಸ್ತಾ ಇರ್ತದೆ ಕೆಲವೊಬ್ಬರಿಗೆ. ಅನ್ಕೊಂಡಿದ್ದ ಟೈಮ್ಗೆ ಔಷಧಿಗಳು ಇದು ಗೊಬ್ಬರಗಳು ಕೊಡೋದಕ್ಕಾಗೋದಿಲ್ಲ, ಮತ್ತೆ ನಮಗೆ ಗಿಡಗಳಿಗೆ ಬೇಕಾಗಿರುವಂಥ ಲಘು ಪೋಷಕಾಂಶಗಳು ಇಂಥವೆಲ್ಲ ಕೊಡೋದಕ್ಕಾಗೋದಿಲ್ಲ. ಆ ಒಂದು ಸಿಸ್ಟಮ್ ಅಲ್ಲಿ ಎಲ್ಲ ತಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ನಾವು ಕೊಡ್ಬೋದು, ಕೊಟ್ರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಜೊತೆಗೆ ಏನಂತ ಹೇಳಿದ್ರೆ ಮೋಟ್ರುಗಳು ಅನ್ನೋದು ರಿಪೇರಿ ಸ್ವಲ್ಪ ಬೇಗನೆ ಬರುತ್ತೆ ಅಂತ ರೈತರ ಸಮಸ್ಯೆಗಳು ನಾವು ಕೇಳ್ಪಟ್ಟಿರೋದನ್ನ ಹೇಳ್ತಾ ಇದ್ದೀನಿ, ನಾವು ಅನುಭವಿಸಿರೋ ಸಮಸ್ಯೆನ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಅದಕ್ಕೂ ಪರ್ಯಾಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇಂಜೆಕ್ಟರ್ಗಳನ್ನ ಯೂಸ್ ಮಾಡ್ತೀವಿ. ಇಂಜೆಕ್ಟರ್ ಬಗ್ಗೆ ಹಿಂದೆ ಒಂದು ವಿಡಿಯೋ ಕೊಟ್ಟಿರ್ತೀನಿ, ಅದು ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲ. ರೀಚ್ ಆದವರು ಕೆಲವೊಂದು ಡೌಟ್ಸು ಕೇಳಿರ್ತೀರಾ. ಸೊ ಅದಕ್ಕೆ ನಿಮ್ದು ಅದೇ ವೆಂಚೂರಿದು ಏನಿದೆ ಇವತ್ತು ಟೋಟಲ್ ಆಗಿ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಕೊಡೋಣ ಅಂತ ಬಂದಿದ್ದೀನಿ. ಅವತ್ತು ನನಗೆ ವಿಡಿಯೋ ಹಿಡಿಯೋದಕ್ಕೆ ಯಾರು ಇರ್ಲಿಲ್ಲ ಅಂದ್ರೆ ಜೊತೆನಲ್ಲಿ. ಸೊ ಅದಕ್ಕೆ ನೀಟಾಗಿ ಕೊಡೋಕ್ಕಾಗಿಲ್ಲ. ಈಗ ಸೆಟಪ್ ವಿಚಾರಕ್ಕೆ ಇನ್ನೊಂದು ಫಸ್ಟ್ ನಿಮ್ಗೆ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ರೈತರ ಅನ್ನೋರು ಕೇಳ್ಕೊಬೇಕು, ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ವಿಡಿಯೋಸ್ನ ಅಂತ ಹೇಳ್ಬಿಟ್ಟು ರೈತರು ಕೇಳ್ಕೊಬೇಕು. ಅದೇ ಬೇರೆಯವ್ರು ಯಾರೋ ಕೇಳ್ಕೊಳೋದೇ ಬೇಕಾಗಿಲ್ಲ. ನೀವು ಆಟೋಮೆಟಿಕ್ ಆಗಿ ಕೈ ನಿಮ್ಮ ಬೆರಳುಗಳ ಲೈಕ್ ಮೇಲೆ ಬಟನ್ ಮೇಲೆ ಹೋಗುತ್ತೆ, ಶೇರ್ ಬಟನ್ ಮೇಲೆ ಹೋಗುತ್ತೆ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೋಗುತ್ತೆ ಬೇರೆ ವಿಡಿಯೋಗಳಿಗೆ. ರೈತರ ವಿಡಿಯೋಗಳಿಗೆ ಅಂತ ಹೇಳಿದ್ರೆ ರೈತರೇ ಸಪೋರ್ಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಕೊಡ್ತಾರೆ ನನಗಂತೂ ಗೊತ್ತಿಲ್ಲ. ಮಾಹಿತಿ ಕೊಡೋದು ನಮ್ಮ ಧರ್ಮ, ಲೈಕ್ ಮಾಡೋದು ಬಿಡೋದು ನಿಮ್ದು. ಬನ್ನಿ ಈಗ ಸೆಟಪ್ ನೋಡೋದಾದ್ರೆ ಸರ್, ಈ ಕಡೆ ಬನ್ನಿ. ನಾರ್ಮಲ್ ಆಗಿ ಒಂದು ಸೆಟಪ್ ನೋಡೋದಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸ್ತಾ ಇರೋದು ಬಂದು ಇದು ಫಿಲ್ಟ್ರು, ಇದು ಬಂದು ಇಂಜೆಕ್ಟ್ರು, ಮಾಮೂಲಿ ಇದು ಬಂದು ನೀರು ನಮಗೆ ವಾಲ್ವ್ ಸಿಸ್ಟಮ್. ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ, ಕೆಲವೊಬ್ಬರು ಕೃಷಿ ಹೊಂಡಗಳು ಇಟ್ಕೊಂಡಿರ್ತೀರ, ಅಥವಾ ಬೋರ್ವೆಲ್ಗಳಲ್ಲಿ ಸಣ್ಣದಾಗಿ ತಿಳಿ ಮಣ್ಣು ಬರುತ್ತೆ, ಅಥವಾ ಮರಳಾಗಿ ಮಣ್ಣು ಬರ್ತದೆ. ಇಂಥದ್ದೆಲ್ಲ ಬರೋರು ಏನ್ ಮಾಡ್ತಾರೆ, ಫಿಲ್ಟರ್ನ ಖಂಡಿತ ಯೂಸ್ ಮಾಡ್ತಾರೆ. ಇದು ಬಂದು ಪುಟ್ಟ ಫಿಲ್ಟ್ರು, ನಾವು ಬಾವಿ ಇಟ್ಕೊಂಡಿರೋ ಕಾರಣಕ್ಕೆ ನಮ್ಗೆ ಇದೇ ಸಾಕು ಸ್ನೇಹಿತರೆ. ಇನ್ನ ಒಂದು ದೊಡ್ಡ ಫಿಲ್ಟರ್ಗಳೆಲ್ಲ ಬರುತ್ತೆ, ಸ್ಯಾಂಡ್ ಫಿಲ್ಟ್ರು, ಮತ್ತೆ ಇನ್ನೊಂದು 3 ವಿಧವಾದ ಫಿಲ್ಟರ್ಗಳೆಲ್ಲ ಬರ್ತದೆ. ನಮ್ಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಮಾಹಿತಿ ಇಲ್ಲ, ಯಾಕಂತ ಹೇಳಿದ್ರೆ ನಾವು ಬಳಕೆ ಮಾಡಿಲ್ಲ. ನಮ್ಗೆ ಇರೋದು ಈ ಪುಟ್ಟ ಫಿಲ್ಟರ್ ಸಾಕಾಗುತ್ತೆ ಸ್ನೇಹಿತರೆ. ಇದು ಬಂದು ನಾನು ಈ ಸೆಟಪ್ ಅನ್ನ ಮಾಡಿಸಿ ಇನ್ನೇನು 18 ವರ್ಷ ಆಗಿದೆ. 18 ವರ್ಷದಿಂದ ಇನ್ನ ರನ್ನಿಂಗ್ ಅಲ್ಲೇ ಇದೆ. ಸೊ ನೋಡ್ತಿರ್ಬೋದು. ಸೊ ಈಗ ಬಂದು ವಿಚಾರಕ್ಕೆ ಬಂದಾಗ, ಫಸ್ಟ್ ನಾವು ಯಾವಾಗ್ಲೇ ಆಗ್ಲಿ ನಾವು ನೀರುಗಳು ಬಿಡೋದಕ್ಕೆ ಮುಂಚೆ ನಾವು ಒಂದು ಮೀಟರ್ ಬೇಕಾದ್ರೆ ಹಾಕೊಂಬೋದು. ಇಲ್ಲಿ ಮೀಟರ್ ಪ್ರೆಷರ್ ಕೊಟ್ಟಿರ್ತಾರೆ. ಆ ಪ್ರೆಷರ್ ಏನಂತ ಹೇಳಿದ್ರೆ ಜಾಸ್ತಿ ಆಗಿದ್ರೆ, ಬ್ಲಾಕೇಜ್ ಜಾಸ್ತಿ ಆಗಿದ್ರೆ ಅಲ್ಲಿ ತೋರಿಸ್ತಾ ಇರ್ತದೆ, ಅದರಲ್ಲಿ ನಾವು ಕ್ಲೀನ್ ಮಾಡಿ ಹಾಕೊಬೇಕಾಗ್ತಾ ಇರ್ತದೆ. ಸೊ ಇದು ಬಂದು ನಾರ್ಮಲ್ ಆಗಿ ನಾವು ಯೂಸ್ ಮಾಡ್ತಾರಂತ ಫಿಲ್ಟರ್ ಅಲ್ಲಿ ನೀವು ಇಲ್ಲಿ ಗಮನಿಸಬಹುದು, ಈ ರೀತಿಯಲ್ಲಿ ಮೆಸ್ನ ಕೊಟ್ಟಿರ್ತಾರೆ. ಸೊ ಇದು ಆಲ್ರೆಡಿ ಈಗ ಬೆಳಗ್ಗೆ ತೊಳೆದಿರ್ತಾರೆ ನಮ್ಮ ತಂದೆಯವರು. ಸೊ ಅದಕ್ಕೆ ಕ್ಲೀನ್ ಆಗಿದೆ. ಸೊ ಈ ರೀತಿ ನೀಟಾಗಿ ಇಟ್ಕೊಬೇಕು ಸ್ನೇಹಿತರೆ. ನಾವು ಪ್ರತಿದಿನ ಇದನ್ನ ಕ್ಲೀನ್ ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ನಮ್ದು ಬಾವಿನಲ್ಲಿ ಮೀನುಗಳಿರೋ ಕಾರಣಕ್ಕೆ ಸ್ವಲ್ಪ ಮಣ್ಣೆಲ್ಲ ಎಬ್ಬರಿಸ್ತಾ ಇರ್ತದೆ ಮೋಟರ್ ಹತ್ರ. ಸೊ ಅದಕ್ಕೆ ಸ್ನೇಹಿತರೆ. ಇನ್ನ ಇದು ಫಿಲ್ಟರ್ ವಿಚಾರಕ್ಕೆ ಬಂದಾಗ ಇಷ್ಟು ಮಾತ್ರನೇ ಇರುತ್ತೆ. ಇದನ್ನ ನಾರ್ಮಲ್ ಆಗಿ ನಾವು ಫಿಟ್ಟಿಂಗ್ ಹಾಕೊಬೇಕು ಸ್ನೇಹಿತರೆ. ಇನ್ನೊಂದು ಏನಂತ ಹೇಳಿದ್ರೆ, ಇವತ್ತು ಇಂಜೆಕ್ಟ್ರು ನೀಟಾಗಿ ಹೆಂಗ್ ಕೆಲಸ ಮಾಡುತ್ತೆ ಅಂತ ಸುಮಾರು ಜನ ಡೌಟ್ಸ್ ಕೇಳಿದ್ರೆ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು. ಮತ್ತೆ ಸೊ ಇದು ವಿಡಿಯೋ ಯಾರಿಗೆ ವೆಂಚೂರಿ ಅಥವಾ ಇಂಜೆಕ್ಟರ್ ಬಗ್ಗೆ ಡೆಪ್ತ್ ಆಗಿ ಮಾಹಿತಿ ಬೇಕು ಅವ್ರು ತಿಳ್ಕೊಳ್ಳಿ. ಆಲ್ರೆಡಿ ಹಾಕಿರೋರು ಸುಮಾರು ಜನ ಇರ್ತೀರ, ಅವ್ರೇನಾದ್ರು ವಿಡಿಯೋಗೆ ಬಂದಿದ್ರೆ ಇಷ್ಟ ಆದ್ರೆ ನೋಡ್ರಿ, ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಂಡ್ಬಿಟ್ರಿ, ಆರಾಮಾಗಿ ಹೋಗಿ ಬೇರೆ ವಿಡಿಯೋಗಳು ನೋಡ್ಕೊಳ್ರಿ. ಇನ್ನ ಇದು ಬಂದು ಇಂಜೆಕ್ಟರ್ ಸ್ನೇಹಿತರೆ. ಇದು ಬಂದು ಪರೀಕ್ಷಿತ್ ಅಂತ ಹೇಳ್ಬಿಟ್ಟು, ಸೊ ಆವಾಗೆಲ್ಲ ಬಂದು ಇದರ ಬೆಲೆಗಳೆಲ್ಲ ಬಂದು ಸುಮಾರು ಅಂದ್ರೆ ರೇಟ್ ತುಂಬಾನೇ ಜಾಸ್ತಿ ಇರ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಬೇಕಾದ್ರೆ ನಿಮಗೆ ನಾರ್ಮಲ್ ಆಗಿ ನೋಡೋದಾದ್ರೆ ಒಂದು 600, 700, 800, 1000, 1500ಕ್ಕೆಲ್ಲ ಇಂಜೆಕ್ಟರ್ಗಳು ಸಿಗುತ್ತೆ. ಇದರಲ್ಲಿ ಬಂದು ಇನ್ನ ಸೈಜ್ಗಳ ವಿಚಾರಕ್ಕೆ ಬಂದಾಗ 1.5 ಇಂಚಿಗೆ ನೀವು ಹಾಕೊಬಹುದು, 2 ಇಂಚಿಗೆ ಹಾಕೊಬಹುದು. ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ನೀವು ಸಿಸ್ಟಮ್ ಮಾಡ್ಕೊಂಡಿದ್ರೆ ಅಷ್ಟು ಇಂಚುಗಳಿಗೆ ನೀವು ಹಾಕೊಬಹುದು ಸ್ನೇಹಿತರೆ. ಈ ಒಂದು ವಿಚಾರದಲ್ಲಿ ಬಂದಾಗ ಇಲ್ಲಿ ಎತ್ಕೊಂಬನ್ನಿ ಸರ್ ಒಂದು ನಿಮಿಷ. ಇಲ್ಲಿ ಸ್ನೇಹಿತರೆ ಇದು ಬಂದು ಸ್ವಲ್ಪ ಲೀಕೇಜ್ ಇರೋ ಕಾರಣಕ್ಕೆ ಏನೋ ಕಟ್ಟಿರ್ತಾರೆ, ಏನೋ ಬೇಜಾರು ಮಾಡ್ಕೊಂಬೇಡಿ. ನೋಡಿ ಇಂಜೆಕ್ಟರ್ ಸೆಟಪ್ ಈ ರೀತಿಯಲ್ಲಿ ಇರ್ತದೆ. ಸೊ ಇದು ಬಂದು ಇಂಜೆಕ್ಟರ್ ಸೆಟಪ್. ಇಲ್ಲಿ ನೋಡಿ 2 ಟೀ ಕೊಟ್ಟಿರ್ತಾರೆ, ಈ ಕಡೆ ಆ ಕಡೆ. ಇಲ್ಲಿ ಗಮನಿಸಬಹುದು ನೀವು, ಇಲ್ಲಿ 2 ಟೀ ಇರುತ್ತೆ ಸ್ನೇಹಿತರೆ. ಈಗ ಮೈನ್ ನೀರು ಬರೋದು ಇಲ್ಲಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ನೀರು ಇಲ್ಲಿ ಬಂದು ಮೈನ್, ನಾವು ಮೋಟರ್ ಆನ್ ಮಾಡಿದ ತಕ್ಷಣ ನೀರು ಎಲ್ಲಿಂದ ಬರುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಪೈಪ್ ಮುಖಾಂತರ ಇಲ್ಲಿ ಬರುತ್ತೆ ಸ್ನೇಹಿತರೆ. ಇಂಜೆಕ್ಟರ್ ಸೆಟಪ್ ಮಾಡುವಾಗ ಏನಂತ ಹೇಳಿದ್ರೆ, ಇಲ್ಲಿ ನಿಮಗೊಂದು ಇದು ಕೊಟ್ಟಿರ್ತಾರೆ, ಗೊಬ್ಬರ ಅದೆಲ್ಲ ಬಿಡೋದಕ್ಕಂತಾನೆ ಇದು ಸೆಟಪ್ ಆಗಿರ್ತದೆ. ಈ ಒಂದು ಪೈಪ್ ಮೇಲೆ ಇರುವಂತದ್ದು ಇಂಜೆಕ್ಟರ್ ಅಲ್ಲಿ. ಅದನ್ನ ಹೊರತುಪಡಿಸಿ ಕೆಳಗಡೆ ಒಂದು ವಾಲ್ವ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಬನ್ನಿ ಸರ್ ಹತ್ರದ. ಇಲ್ಲಿ ಕೆಳಗಡೆ ಒಂದು ವಾಲ್ವ್ ಇರುತ್ತೆ ಸ್ನೇಹಿತರೆ. ಈ ವಾಲ್ವ್ ಬಂದು ಇದಕ್ಕೂ ನೀರಿಗೂ ಇದಕ್ಕೂ ಸಂಬಂಧ ಇರೋದಿಲ್ಲ ಸ್ನೇಹಿತರೆ. ನೀರು ವಾಲ್ವ್ ಇಲ್ಲಿರ್ತದೆ. ನಾವು ಇದನ್ನ ನೀರು ಬಂದು ಈ ವಾಲ್ವ್ ಓಪನ್ ಮಾಡಿದ್ರೆ ಈ ರೀತಿಯಲ್ಲಿ ನೀರು ಪಾಸ್ ಆಗ್ತಾನೆ ಇರ್ತದೆ. ನಮಗೆ ಇಂಜೆಕ್ಟರ್ ಯಾವಾಗ ಕೆಲಸ ಮಾಡಬೇಕು ಅಂತ
ಇಂಜೆಕ್ಟರ್ ಕೆಲಸ ಯಾವಾಗ ಕೊಡಬೇಕು, ನಾವು ಗೊಬ್ಬರ ಅಥವಾ ಔಷಧಿ ಕೊಡುವಾಗ ಕೊಡಬೇಕು. ಆ ಕೆಲಸ ಕೊಟ್ಟಾಗ ಮಾತ್ರ ಈ ವಾಲ್ವ್ನ ನಾವು ಬಳಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ವಾಲ್ವ್ ಬಂದು ಯಾವಾಗ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಈಗ ಈ ಇಂಜೆಕ್ಟರ್ ದಲ್ಲಿ ನಾವು ಇಲ್ಲಿ ನೋಡಿ ಈ ಕನೆಕ್ಷನ್ ಇರ್ತದೆ. ಈಗ ನಾವು ಓಪನ್ ಇದನ್ನ ನೀರು ರನ್ನಿಂಗ್ ಅಲ್ಲಿರುವಾಗ ಇದನ್ನ ಓಪನ್ ಮಾಡಿದ್ರೆ ಏನಾಗುತ್ತೆ, ನೀರು ಆರಾಮಾಗಿ ನಾವು ಡ್ರಮ್ಗೆ ಇಡ್ಕೊಬಹುದು, ಅಥವಾ ಅನ್ನೋದೇ ನಾವು ಡ್ರಮ್ಗಾಗ್ಲಿ ನಾವು ಬಕೆಟ್ಗಾಗ್ಲಿ ಎಂದಕ್ಕಾದ್ರೂ ಇಟ್ಕೊಬಹುದು. ಸೊ ಇದೊಂದು, ಸೊ ಇದು ಓಪನ್ ಮಾಡಿದಾಗ ಡೈರೆಕ್ಟ್ ಆಗಿ ನೀರು ಬರ್ತಾನೆ ಇರ್ತದೆ. ಸೊ ಇದು ಯಾವಾಗೂ ಕ್ಲೋಸ್ ಅಲ್ಲೇ ಇಟ್ಕೊಂಡಿರ್ಬೇಕು. ನಮಗೆ ಇದು ಯಾವಾಗ ಯೂಸ್ ಆಗುತ್ತೆ, ನೀರು ಇಟ್ಕೊಳ್ಳೋದಕ್ಕೆ ಅಥವಾ ಗೊಬ್ಬರ ಬಿಡೋದಕ್ಕೆ ಅಷ್ಟು ಮಾತ್ರ. ಇಲ್ಲ ಮಿಕ್ಕಾದಂಗೆ ಬಂದಲ್ಲಿ ಇಟ್ಕೊಬೇಕು. ಸೊ ಇದನ್ನ ನೋಡ್ತಿರ್ಬೋದು, ಈ ಇಂಜೆಕ್ಟರ್ ಬಂದು ಇಂಜೆಕ್ಟರ್ಗೆ ಇಲ್ಲಿ ಒಂದು ವಾಲ್ವ್ ಇರ್ತದೆ. ಈ ವಾಲ್ವ್ನ ಬಂದು ನಾವು ಗೊಬ್ಬರ ಬಿಡುವಾಗ ಮಾತ್ರ ಇದನ್ನ ಬಂದ್ ಮಾಡ್ಕೊಬೇಕಾಗುತ್ತೆ. ಬಂದ್ ಅಂತ ಹೇಳಿದ್ರೆ ಪೂರ್ತಿ ಬಂದು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಥವಾ ಅರ್ಧಕ್ಕೆ ಮಾಡ್ಕೊಂಡ್ರೆ ಸಾಕು, ನೀವ್ ಏನ್ ಕಲ್ಸಿರ್ತೀರ ಆ ಗೊಬ್ಬರನ ಎಳೆಯುತ್ತೆ. ಸೊ ಇದು ಹೆಂಗ್ ಎಳೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಪುಟ್ಟದಾಗಿ ನಾನು ತೋರಿಸ್ತೀನಿ. ಇವತ್ತು ಗೊಬ್ಬರ ಬಿಡ್ತಾ ಇದ್ದೀನಿ, ಅಂದ್ರೆ ಗೊಬ್ಬರ ಬಿಡೋದು ಇನ್ನ ಲೇಟ್ ಆಗುತ್ತೆ, ಬಟ್ ವಿಡಿಯೋ ಮಾಡೋದಕ್ಕೆ ನಮ್ಮ ಹುಡುಗರು ಸಿಗೋದಿಲ್ಲ. ತಕ್ಷಣಕ್ಕೆ ಒಂದು ಡೆಮೋ ತೋರಿಸ್ತೀನಿ. ಸೊ ಅದಾದ್ಮೇಲೆ ಅದೇ ರೀತಿನೇ ಗೊಬ್ಬರನ ಎಳೆಯೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಸ್ ಮಾಡ್ಕೊಳ್ಳಿ ಸರ್, ಇದು ನೀರು ಆನ್ ಮಾಡ್ಬಿಡ್ತೀನಿ. ಸ್ನೇಹಿತರೆ ಈಗ ನೋಡ್ತಿರ್ಬೋದು ನೋಡಿ, ಇಲ್ಲಿ ಇಂಜೆಕ್ಟರ್ ವಾಲ್ವ್ ಬಂದು ಓಪನ್ ಅಲ್ಲೇ ಇರ್ಬೇಕು ಯಾವಾಗ್ಲೂ ಅಷ್ಟೇ. ನಮಗೆ ಗೊಬ್ಬರ ಬಿಡುವಾಗ ಅಥವಾ ಔಷಧಿ ಏನಾದ್ರು ಬಿಡ್ಬೇಕಂದ್ರೆ ಮಾತ್ರ ಇದನ್ನ ಬಳಕೆ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಓಪನ್ ಅಲ್ಲೇ ಇರ್ಬೇಕು. ಯಾಕಂತ ಹೇಳಿದ್ರೆ ಮೈನ್ ನೀರು ಇಲ್ಲಿಂದ ಹಾದು ಹೋಗಿ ಇಲ್ಲಿ ಫಿಲ್ಟರ್ ಆಗ್ಬಿಟ್ಟು ಡ್ರಿಪ್ ಲೈನ್ಗೆ ಆ ಕಡೆ ಹೋಗ್ತಾ ಇರ್ತದೆ ಸ್ನೇಹಿತರೆ. ಇನ್ನ ನೋಡ್ತಿರ್ಬೋದು, ನಾವು ಓಪನ್ ಮಾಡಿದ ತಕ್ಷಣ ನೀರು ಈ ರೀತಿಯಲ್ಲಿ ಬರ್ತದೆ. ಇದು ಯಾವಾಗೂ ಇದು ರನ್ನಿಂಗ್ ಅಲ್ಲೇ ಇರ್ತದೆ. ನಾವು ಮೋಟರ್ ಬಿಟ್ಟಿದ ತಕ್ಷಣ ಇಲ್ಲಿ ನೀರು ಬರ್ತಾನೆ ಇರ್ತದೆ. ಇಂಜೆಕ್ಟರ್ ವಾಲ್ವ್ ಬಂದ್ ಮಾಡಿದಾಗ ಮಾತ್ರ ಇದು ಏನಾಗುತ್ತೆ, ನೀರು ಬರೋದು ನಿಂತೋಗ್ಬಿಟ್ಟು ಎಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈಗ ನೋಡಿ, ಒಂದು ಎಕ್ಸಾಂಪಲ್ಗೆ ನಿಮ್ಗೆ ಇಲ್ಲಿ ಒಂದು ಬಕೆಟ್ ಇದೆ. ಬಕೆಟ್ಗೆ ಇವಾಗ ನೀರು ಲೋಡ್ ಮಾಡ್ಕೊತಾ ಇದೀನಿ, ಇಲ್ಲಿ ಗಮನಿಸಿ. ಸೊ ಇವಾಗ ಬರ್ತಾನೆ ಇದೆ. ಸೊ ನೋಡಿ, ಸೊ ಇದಾಯ್ತು. ಈಗ ಬಂದ್ ಮಾಡ್ಕೊಂಡಿದ್ದೀರಾ. ಈಗ ಒಂದು ಎಕ್ಸಾಂಪಲ್ ಇಲ್ಲೇನಿದೆ, ಗೊಬ್ಬರ ಇದೆ. ಈ ಗೊಬ್ಬರನ ನಾನೀಗ ಡ್ರಮ್ಮಲ್ಲಿ ಬೆರೆಸ್ಬೇಕಾಗುತ್ತೆ. ಬಟ್ ಡ್ರಮ್ಮಲ್ಲಿ ಎಲ್ಲ ಬೆರೆಸಿ ಬಿಡೋಷ್ಟೊತ್ತಿಗೆ ಡಿಲೇ ಆಗುತ್ತೆ. ನಿಮಗೆ ಡೆಮೋ ತೋರಿಸ್ಬಿಡ್ತೀನಿ. ಇದು ಗೊಬ್ಬರ, ಇದು ಡ್ರಮ್ ಅನ್ಕೊಳ್ಳಿ. ಸೊ ಇವಾಗ ನಾರ್ಮಲ್ ಆಗಿ ಒಂದು 50 ಲೀಟ್ರಿಂದ 100 ಲೀಟ್ರ್ 200 ಲೀಟ್ರ್ ಅಷ್ಟು ಕಲಿಸ್ತಾರೆ. ಏನೋ ನಾವು ನೀರು ಬೆರೆಸೋವಂಥದ್ದು ಅಷ್ಟಿರ್ತದೆ. ಸೊ ನಾನು ನಿಮ್ಗೆ ಎಕ್ಸಾಂಪಲ್ಗೋಸ್ಕರ ಒಂದು ಬಕೆಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಮ್ದು ಇದು ಬಂದು ಅರ್ಧ ಎಕರೆಗೆ ಈ ಒಂದು 13045 ಗೊಬ್ಬರ ತಂದಿರೋದು. ಇದನ್ನ ನಾನು ಆಮೇಲೆ ಬಿಟ್ಕೊಂತೀನಿ ನಿಮ್ಗೆ ಡೆಮೋ ವಿಡಿಯೋ ಕೊಟ್ಬಿಟ್ಟು. ಸೊ ಇವಾಗ ಇಷ್ಟ ಆಯ್ತು. ಇವಾಗ ನಾವು ಗೊಬ್ಬರ ಕಲ್ಸಿದಿರಿ ಈ ಬಕೆಟ್ ಅಲ್ಲಿ ಅಥವಾ ಈ ಡ್ರಮ್ ಅಲ್ಲಿ ಅನ್ಕೊಳ್ಳಿ. ಈಗ ನಾವು ಮಾಡ್ಬೇಕಾಗಿರೋ ಇನ್ನೊಂದು ಕೆಲಸ ಏನಂತ ಹೇಳಿದ್ರೆ, ಇಲ್ಲಿ ಬನ್ನಿ, ಮುಖ್ಯವಾದ ಕೆಲಸ. ಸುಮಾರು ಜನ ನೀರ್ ಎಳಿತಾ ಇಲ್ಲ ಅಂತ ಹೇಳ್ತಾ ಇದೀರಲ್ವಾ, ಅದಕ್ಕೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಇಲ್ಲಿ ನೋಡಿ, ಈ ವಾಲ್ವ್ ಏನಿರ್ತದೆ, ಈ ವಾಲ್ವ್ನ ಲೈಟ್ ಆಗಿ ನಾವು ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಹಂಗ್ ಬಂದ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಎಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ನೋಡಿ, ಇದು ಓಪನ್ ಮಾಡಿದ್ರೇನು ನಿಮ್ಗೆ ಏನಾಗುತ್ತೆ, ನೀರು ಬರೋದಿಲ್ಲ. ಇವಾಗ ಏನಾಗುತ್ತೆ ನೋಡಿ, ಏರ್ ಎಳಿತಾ ಇದೆ ನೋಡಿ, ಸೌಂಡ್ ಕೇಳಿಸ್ಕೊಂತ ಇರ್ಬೋದು. ಈಗ ಇದನ್ನ ನಾವು ತಗೊಂಡ್ಬಂದು ನಾವು ಏನ್ ಕಲ್ಸಿರ್ತೀರ ಆ ಗೊಬ್ಬರದಲ್ಲಿ ಇಟ್ಬಿಟ್ರೆ, ನಿಮಗೆ ನಾವು ಕಲ್ಸಿಟ್ಟಿರೋ ಗೊಬ್ಬರ ಏನಾಗುತ್ತೆ, ತೋಟಗಳಿಗೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ನಿಮಗೇನಾದ್ರೂ ನೀರು ಎಳೆದಿಲ್ಲ ಅಂದಿದ್ದ ಪಕ್ಷದಲ್ಲಿ ಇನ್ನೊಂದು ಚೂರು ಲೈಟ್ ಆಗಿ ಬಂದ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈಗ ಬಕೆಟ್ ತುಂಬ ಇತ್ತಲ್ಲ, ನೀರು ಎಳಿತಾ ಇದೆ ನೋಡಿ. ಸೊ ಈ ತರ ಒಂದು ಸೆಟಪ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆರಾಮಾಗಿ ಯಾವಾಗ್ಲೂ ಬಂದು ಪಂಪಲ್ಲಿ ಕಲ್ಸ್ಬೇಕು ಬಿಡಬೇಕು, ಅಥವಾ ಡ್ರಮ್ಮಲ್ಲಿ ಬೆರೆಸ್ಬೇಕು. ಇದು ಏನೋ ದೊಡ್ಡ ಇದು ಪವರ್ ಸ್ಪ್ರೇಯರ್ನ ತಗೊಬಂದು ಇಟ್ಕೊಬೇಕು ಬಿಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಳಿತಾ ಇದೆ ನಿಮ್ಮ ಕಣ್ಮುಂದೆನೆ. ಇವಾಗ ಒಂದು 10 ಲೀಟ್ರ್ ಬಕೆಟ್ ಇಟ್ಟಿದ್ದೀನಿ. ಅದು ಒಂದು 2 ನಿಮಿಷ 3 ನಿಮಿಷನೂ ಅಷ್ಟು ಬೇಕಾಗಿಲ್ಲ, 1 ನಿಮಿಷ ಸಾಕಂತ ಅನ್ಕೊಂತೀನಿ. ನೋಡಿ ಎಳ್ದಾಕ್ತು, 3/4 ಬಕೆಟ್ ಎಳ್ದಾಕಿದೆ. ಸೊ ಈಗ ನೋಡಿ, ಇಷ್ಟೇ ಈ ಒಂದು ಇಂಜೆಕ್ಟ್ರು ಅಥವಾ ವೆಂಚೂರಿ ಏನಂತಾರೆ, ಇದ್ರದ್ದು ಸೆಟಪ್ ಮಾಡ್ಕೊಬೇಕಾಗಿರೋದು ಅಷ್ಟೇ. ನಾವೇನು ಸುಮ್ಮನೆ ಜಾಸ್ತಿ ಏನೋ ದೊಡ್ಡದಾಗಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇಷ್ಟು ಮಾತ್ರನೇ. ಇದು ಯಾರೋ ಕಾಮೆಂಟ್ ಹಾಕಿದ್ರಲ್ವಾ, ಸೊ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಮಾಹಿತಿ ಕೊಡ್ತಾರೆ. ವೆಂಚೂರಿ ಯಾಕೆ ನೀರು ಎಳಿತಾ ಇಲ್ಲ ಅನ್ನೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಈಗ ನೋಡಿ, ಬಕೆಟ್ ತುಂಬ ಇದ್ದಿದ್ದು ನೀರು ಎಳ್ದಾಕ್ತು ನೋಡಿ. ಇನ್ನು ಸ್ವಲ್ಪ ಇದೆ, ಅದನ್ನು ಎಳ್ದಾಗ್ತದೆ ನೋಡಿ. ಸೊ ವೆಂಚೂರಿ ಈ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇವಾಗ ನಾವು ಗೊಬ್ಬರ ಬಿಟ್ಟಿದ್ದಾಯ್ತು. ಗೊಬ್ಬರ ಬಿಟ್ಟಿದ್ದಾಗಿದ ತಕ್ಷಣ ಏನ್ ಮಾಡಬೇಕು, ಇದನ್ನ ಬಂದ್ ಮಾಡಬೇಕು. ಬಂದ್ ಮಾಡಿಬಿಟ್ಟು ಈ ವಾಲ್ವ್ ಏನಿದೆ ಇದನ್ನ ಓಪನ್ ಮಾಡಬೇಕು. ಸೊ ನಾನು ಬಂದ್ ಮಾಡಿದ್ರೆ ಈಗ ಓಪನ್ ಮಾಡ್ತೀನಿ ನೋಡಿ, ನೀರು ಬಂದ್ಬಿಡ್ತದೆ. ಸೊ ಅದಕ್ಕೆ ಇದನ್ನ ಬಂದ್ ಮಾಡಿಬಿಟ್ಟು ವಾಲ್ವ್ ಓಪನ್ ಮಾಡ್ಕೊಬೇಕು. ಸೊ ಗೊಬ್ಬರ ಬಿಟ್ಟಿದ್ದು ಆಯ್ತು ಇಲ್ಲಿಗೆ. ಸೊ ಈ ವಾಲ್ವ್ನ ಇನ್ನ ಯಾವುದೇ ಕಾರಣಕ್ಕೂ ನಾವು ಬಳಕೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮ್ಗೇನಾದ್ರೂ ಯಾವಾಗಾದ್ರೂ ಡ್ರಮ್ಗೆ ಅಥವಾ ಏನಕ್ಕಾದ್ರೂ ನೀರು ಇಟ್ಕೊಬೇಕಂದ್ರೆ ಓಪನ್ ಮಾಡ್ಕೊಂಡ್ರೆ ನೀರು ಬರ್ತದೆ. ಅದನ್ನ ವಾಲ್ವ್ನ ಬಂದಲ್ಲಿ ಇಟ್ಟಿರ್ಬೇಕು ಸ್ನೇಹಿತರೆ. ಈ ವಾಲ್ವ್ ಬಂದು ನಿಮ್ಗಿಲ್ಲೇ ಫಿಟ್ಟಿಂಗ್ ಬರ್ತದೆ. ಸೊ ಇದು ನಮ್ದು ಇಲ್ಲಿ ಮುರಿದೋಗಿತ್ತು, ಕಟ್ಟಾಗಿರೋ ಕಾರಣಕ್ಕೆ ನಾವು ಇಲ್ಲಿ ಎಡ್ಜಲ್ಲಿ ಹಾಕೊಂಡಿರ್ತೀವಿ. ಸೊ ವೆಂಚೂರಿ ಸೆಟಪ್ ಮತ್ತೆ ಗೊಬ್ಬರ ಬಿಡೋದು ಎಲ್ಲ ಇಷ್ಟು ಮಾತ್ರನೇ ಸ್ನೇಹಿತರೆ ಪ್ರೊಸೀಜರು. ಸೊ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಬಂದು ನೀರು ಒಂದು ಸ್ವಲ್ಪ ಪ್ರೆಷರ್ ಇರಬೇಕು. ನೀರು ಪ್ರೆಷರ್ ಇದ್ರೆ ಚೆನ್ನಾಗಿ ಬೇಗ ಎಳೆಯುತ್ತೆ. ನೀರು ಪ್ರೆಷರ್ ಕಡಿಮೆ ಇದ್ರೆ ನಿಧಾನಕ್ಕೆ ಎಳೆಯುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು. ನೀರು ಮಾತ್ರ ಸ್ವಲ್ಪ ಚೆನ್ನಾಗಿ ಪ್ರೆಷರ್ ಆಗಿ ಬರಬೇಕು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಫಿಲ್ಟರ್ಗಳೇನಾದ್ರು ಹಾಕಿದ್ರೆ
ಫಿಲ್ಟರ್ ಜಾಮ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಫಿಲ್ಟರ್ ಅಲ್ಲಿ ಏನಾದ್ರು ಕಸ ಏನಾದ್ರು ತಗುಲ್ಕೊಂಡಿದ್ರೆ ಆಗ್ಲೂ ಸಹ ನಿಧಾನಕ್ಕೆ ಇಳಿಯುತ್ತೆ. ಅದಕ್ಕೋಸ್ಕರ ಫಿಲ್ಟರ್ನ ನೋಡ್ಕೊಂಡು ಕ್ಲೀನ್ ಮಾಡ್ಬಿಟ್ಟು ಗೊಬ್ಬರ ಬಿಡೋದು ಉತ್ತಮ. ಈ ಒಂದು ಸೆಟಪ್ ನ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಬೇಕಾಗಿರೋದು. ಇಂಜೆಕ್ಟರ್ ಸೆಟಪ್ ಪೂರ್ತಿ ಇವಾಗ ಅವರೇ ರೆಡಿ ಮಾಡಿರೋಂಥದ್ದು ರೆಡಿಮೇಡ್ ಸಿಗ್ತದೆ. ಪೂರ್ತಿ ಇಷ್ಟು ಕೊಟ್ಬಿಡ್ತಾರೆ ನಿಮ್ಗೆ. ನೋಡಿ, ಎರಡು ಟೀ ಇಂದ ಹಿಡಿದು ಒಂದು ವಾಲ್ವ್, ಇಂಜೆಕ್ಟರ್ ಎಲ್ಲ ಫಿಟ್ಟಿಂಗ್ ಅವರೇ ಕೊಡ್ತಾರೆ. ನೀವು ಎತ್ಕೊಂಡ್ಬಂದು ನೀವು ನೀರು ಎಲ್ಲೂ ಬರ್ತದೆ, ನೀರು ಬರೋ ಪಾಯಿಂಟು ಈ ಕಡೆಗೆ ಇರ್ಬೇಕು. ಇಲ್ಲಿ ಆರೋ ಮಾರ್ಕ್ ಕೊಟ್ಟಿರ್ತಾರೆ. ಇದೆಲ್ಲ ತುಂಬಾ ಓಲ್ಡ್ ಇಲ್ಲಿದೆ ಆರೋ ಮಾರ್ಕು, ಬಟ್ ಕಾಣಿಸೋದಿಲ್ಲ ನೋಡಿ. ನೀರು ಫ್ಲೋ ಆಗೋ ಕಡೆಗೆ ಈ ಕಡೆ ಆರೋ ಮಾರ್ಕ್ ಕೊಟ್ಟಿರ್ತಾರೆ. ಅದನ್ನ ಇಲ್ಲಿ ಇಟ್ಕೋಬೇಕು. ಇಲ್ಲಿ ನೀರು ಯಾವ ಕಡೆಗೆ ಬರ್ತದೋ ಆ ಕಡೆಯಿಂದ ನೀರು ಯಾವ ಕಡೆಗೆ ಹೋಗ್ಬೇಕು, ಆರೋ ಮಾರ್ಕ್ ಆ ಕಡೆಗೆ ಇರಬೇಕು. ಈಗ ನಮ್ಮದು ನೀರು ಮೈನ್ ನೀರು ಇಲ್ಲಿಂದ ಬರ್ತಾ ಇದೆ. ಇದ್ರ ಮುಖಾಂತರ ಅದು ಹೋಗ್ತಾ ಇದೆ ಇವಾಗ ಸದ್ಯಕ್ಕೆ. ನಾವು ಗೊಬ್ಬರ ಬಿಡಬೇಕಾದ್ರೆ ಈ ವಾಲ್ವ್ ಬಂದ್ ಮಾಡಿದಾಗ ಮಾತ್ರ ಇಂಜೆಕ್ಟರ್ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಒಂದು ಇಂಜೆಕ್ಟರ್ ಅಥವಾ ವೆಂಚೂರಿ ಅನ್ನೋ ಅದ್ರ ಬಗ್ಗೆ ಮಾಹಿತಿ. ಎಷ್ಟು ಜನಕ್ಕೆ ಇಷ್ಟ ಆಗಿದೆ, ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ನನಗಂತೂ ಗೊತ್ತಿಲ್ಲ. ಇವತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತಾನೆ ಒಂದು ವಿಡಿಯೋ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಶುಭ ದಿನ.